ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮ ವಿದ್ಯಾರ್ಥಿಗಳೇ, ಫಸ್ಟ್ PUC ಅರ್ಥಶಾಸ್ತ್ರ ಪ್ರಮುಖ ಪ್ರಶ್ನೆಗಳು ಬೇಕು ಅಂತ ಕೇಳಿದ್ರಿ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ 55 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ 55 ಪ್ರಶ್ನೆಗಳು ಅದರಲ್ಲಿ 1 ಅಂಕದ ಪ್ರಶ್ನೆಗಳಿದಾವೆ, 2 ಅಂಕದ ಪ್ರಶ್ನೆಗಳಿದಾವೆ, 3 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳಿದಾವೆ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ. ಈ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಅಂತಿಮ ಪರೀಕ್ಷೆಯಲ್ಲಿ ಕೇಳಬಹುದಂತಹ 80 ಅಂಕಗಳನ್ನು ನೀವು ಈ ವಿಡಿಯೋದ ಮುಖಾಂತರ ಪಡಿಬಹುದು ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಗಳಿದಾವೆ. ಸೊ ಅದೇ ರೀತಿ ನಮ್ಮ ಚಾನಲಲ್ಲಿ ನೀವು ಪ್ಲೇ ಲಿಸ್ಟ್ ಅಂತ ಫಸ್ಟ್ PUC ಆಗಲಿ ಅಥವಾ ಸೆಕೆಂಡ್ PUC ಆಗಲಿ ಎಲ್ಲ ವಿಡಿಯೋಗಳನ್ನು ಬಿಟ್ಟಿದ್ದೆ ನಾನು. ಅದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ಗಳಾಗಿರ್ಬೋದು, ಇನ್ನುಳಿದಂಥ ಯಾವುದೇ ಕ್ವಶನ್ಗಳಾಗಿರಲಿ, ಅದು ಎನ್ಯುವಲ್ ಎಕ್ಸಾಮು, ಮಾದರಿ ಕ್ವಶನ್ ಪೇಪರು, ಎಲ್ಲ ಸಬ್ಜೆಕ್ಟ್ಗಳ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಸೊ ವಿಡಿಯೋವನ್ನು ನೋಡ್ಕೊಳ್ಳಿ, ಎಲ್ಲ ವಿಡಿಯೋವನ್ನು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೀನಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಸಹ ಮಾಡ್ತಾ ಇಲ್ಲ, ಶೇರ್ ಮಾಡಿ. ಸೊ ಅದಕ್ಕಿಂತ ಅಮೂಲ್ಯವಾದದ್ದು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ನೋಡಿ, 1, 2, 3 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಎಷ್ಟು ಭಾಗಗಳಾಗಿ ಚರ್ಚಿಸಲಾಗುತ್ತದೆ? ನಿಮಗೆ ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋ ಇದೆ, ಅಲ್ಲಿಯೂ ಸಹ ಈ ಪ್ರಶ್ನೆಗಳು ಬಂದಿದ್ದು ಉಂಟು. ಒಟ್ಟು ನಿಮಗೆ 80 ಮಾರ್ಕ್ಸ್ಗಳನ್ನು ಕವರ್ ಮಾಡೋದನ್ನು ನಾನು ಇಲ್ಲಿ ತಂದಿದ್ದೀನಿ. ಒಟ್ಟು 80 ಅಂಕಗಳು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಗಳು ಇವೆಲ್ಲವು. ಉದ್ಯೋಗಿ ಮತ್ತು ಉದ್ಯೋಗದಾತ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ತಿಳಿಸಿ. 2022 ಮತ್ತು 2024 ಒಂದು ಎನ್ಯುವಲ್ ಎಕ್ಸಾಮ್ ಏನಿದೆಯಲ್ಲ ಫಸ್ಟ್ PUC, ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬಂದಿವೆ. ನಾನು ಎಲ್ಲವನ್ನು ಓದಲಿಕ್ಕೆ ಹೋಗಲ್ಲ, ವಿಡಿಯೋವನ್ನು ನೋಡಿ ಪ್ರಶ್ನೆಗಳು ಯಾವ ಬಂದಿವೆ ಅಂತೇಳಿ ಸಸ್ಪೆನ್ಸಲ್ ಮುಖಾಂತರ ಬರೆದುಕೊಳ್ಳಿ, ಅಥವಾ ಸ್ಕ್ರೀನ್ಶಾಟು ಸಹ ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತೀನಿ. ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ. ಮಧ್ಯ ಬಿಂದುವನ್ನು ಕಂಡುಹಿಡಿದು ಅದರ ಸೂತ್ರವನ್ನು ತಿಳಿಸಿ. ಇನ್ನು ಕೋಷ್ಟಕ ರೂಪೀಕರಣ 4 ಯಾವುದಾದ್ರೂ ಭಾಗಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇನ್ನು ಉದಾಹರಣೆ 5 ಅಂಕದ ಪ್ರಶ್ನೆ ಹೇಳೋದಾದ್ರೆ, ಯೋಜನಾ ಆಧಾರಿತ ಪ್ರಶ್ನೆ, ಅದು ನಿಮ್ಮ ಪ್ರದೇಶದಲ್ಲಿ ಕೆಳಗೆ ನಮೂದಿಸುವ ಉದ್ಯೋಗ ಸ್ತರಗಳಲ್ಲಿ ಭಾಗಿಯಾಗಿರುವ ಮಹಿಳೆಯರ ಬಗ್ಗೆ ನೀವು ಸಂಗ್ರಹಿಸಿದ ದತ್ತಾಂಶದ ಮೇಲೆ ಪ್ರಶ್ನೆಗಳು ಈ ರೀತಿ ಕೇಳ್ತಾರೆ. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ಬಂದಿವೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅಂಥೇಳಿ ನಾನು ಭಾವಿಸ್ತೀನಿ, ಹೌದಾ? ಹಾಗಾಗಿ ಕಮೆಂಟ್ ಮೂಲಕ ತಿಳಿಸಿ ಯಾವ ಪ್ರಶ್ನೆಗಳು ಬೇಕು ಅಂಥೇಳಿ. ಸೊ ನಿಮಗೆ ಇನ್ನೊಂದು ಮಾಹಿತಿ ಏನು ಕೊಡ್ತೀನಿ ಅಂತಂದ್ರೆ, ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಇವುಗಳ PDF ಸಹ ಸಿಗ್ತದೆ ನಿಮಗೆ, ಹೌದಾ? ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ. ಚೀನಾ ಅಳವಡಿಸಿಕೊಂಡಿರುವ ಏಕಮಗು ನೀತಿಯನ್ನು 2 ಪರಿಣಾಮಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಈ ರೀತಿ ಪ್ರಶ್ನೆಗಳು ಬಂದಿವೆ. ಸೊ ಎಲ್ಲವನ್ನ ಗಮನಿಸ್ತಾ ಹೋಗಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲವನ್ನ ವಿವರಣೆ ಕೊಡೋಕ್ಕಾಗಿಲ್ಲ ಅಂತಂದ್ರೆ ನಾನು ತಕ್ಕ ಮಟ್ಟಿಗೆ ನಿಮಗೆ 55 ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು.